ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಮುದ್ದು ಸೊಸೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತಪ್ಪ ಅಂದರೆ, ಭದ್ರಾ ವಿದ್ಯೆನ ಹತ್ರ ಕೇಳ್ತಾರೆ, ನೀನು ಆ ಮದ್ದು ತಗೊಬರುವಾಗ ನಿನ್ಗೆ ಏನಾಯಿತು ಆ ಕಾಡಲ್ಲಿ? ನಾನು ನಿನಗೆ ಆನೆ ಬಂತು, ಆನೆ ನೋಡಿಸ್ಬಿಟ್ಟು ಬರ್ತೀನಿ ಅಂತ ಕಳಿಸಿದ್ನಲ್ಲ, ಏನಾಯಿತು ಅಂದಾಗ, ನಾನು ಅವತ್ತೇ ನಿಮ್ಗೆ ಹೇಳೋಕ್ಕೆ ಬಂದೆ, ನೀವು ಕೇಳಲೇ ಇಲ್ಲ ಅಂದಾಗ, ಅದು ಅವಾಗ ಸಮಯ ಅಂತ ಸರಕ್ಕಿರಲಿಲ್ಲ, ಇವಾಗ ಕೇಳ್ತಿದ್ದೀನಲ್ಲ ಅಂದಾಗ, ಅದು ಏನಾಯಿತು ಅಂದರೆ, ನಾನು ಮದ್ದು ತಕ್ಕಂಡು ನೀವೆಲ್ಲೂ ಸಿಕ್ಲಿಲ್ವಲ್ಲ, ಮಾವಯ್ಯನ ಹಟ್ಟಿಯವ್ರಿಗೆಲ್ಲ ಜೀವ ಉಳಿಸ್ಬೇಕು ಅಂತ ಅಂದ್ಬಿಟ್ಟು ಹೆಂಗಾನ ನಿಮ್ಗೆ ವಿಷಯ ಮುಟ್ಸೋಣ ಅಂದ್ಬಿಟ್ಟು ಜೋರಾಗಿ ನಿಮ್ಮನ್ನು ಕೂಗುತ್ತಾ ಇದ್ದೆ. ಆದರೆ ನೀವು ಕೇಳಿಸ್ಲಿಲ್ಲ, ಎಲ್ಲೂ ಕಾಣಲಿಲ್ಲ. ಸರಿ, ಹೆಂಗಾರ ಮಾಡಿ ನಾನು ಹೋಗ್ಬಿಟ್ಟು ಇವ್ರಿಗೆ ಮಾವಯ್ಯಂಗೆ ಹಟ್ಟಿಯವ್ರಿಗೆ ಮತ್ತು ಕೊಟ್ಬಿಡೋಣ, ಆಮೇಲೆ ನೀವು ಬತ್ತೀರ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಜೋರಾಗಿ ಕೂಗ್ಕೊಂಡು ಬತ್ತಿರ್ಬೇಕಾದ್ರೆ ಮತ್ತು ತಕ್ಕಂಡು ಹಿಂದೆಯಿಂದ ಯಾರೋ ನನ್ನ ತಲೆಗೆ ಹೊಡೆದ್ಬಿಟ್ರು ಅಂದಾಗ, ಯಾರು ಅಂತ ಗಿಪ್ತಿ ಮಾಡ್ಕೊ ಅಂದಾಗ, ಯಾರು ಅಂತ ಗೊತ್ತಾಯ್ತಿಲ್ಲ, ಮುಂದೆಯಿಂದ ಬಂದು ಹೊಡೆದ್ರೆ ಗೊತ್ತಾಗೋದು, ಹಿಂದೆಯಿಂದ ಹೊಡೆದ್ರು, ಹಂಗೂ ನಾನು ಹಿಂದಕ್ಕೆ ತಿರ್ಗೋಂಗೆ ಅವ್ರು ನಾನು ಸುತ್ತು ತಿರುಗ್ತಾ ಇದ್ರು ಗೊತ್ತಾಗಲಿಲ್ಲ ಅಂದಾಗ, ಸರಿ ಈ ಕೆಲಸ ಮಾಡಿರೋದು ಯಾರು ಅಂತ ನಂಗೆ ಗೊತ್ತಾಯ್ತು ಬಿಡು ಅಂತ ಅಂದ್ಬಿಟ್ಟು ಭದ್ರ ಅಂತಾರೆ. ಈ ಕೆಲಸ ಮಾಡಿರೋದು ಸುಭಾಷನೇ ತಾನೆ ಅಂತ ಬರ್ದಾಗ ಕೇಳ್ತಾರೆ. ಆವಾಗ ನಿಮ್ಮ ಪ್ರಶ್ನೆಗೆ ಇಲ್ಲ ಅಂತ ನಾನು ಹೆಂಗೆ ಹೇಳೋಕ್ಕಾಯ್ತದೆ ಅಂತ ಅಂದ್ಬಿಟ್ಟು ವಿದ್ಯೆ ಅಂತಾಳೆ. ಸರಿ ಆಯಿತು, ಈಗ ಈ ವಿಷಯನ ಹೆಂಗಾರು ಮಾಡಿ ಎಲ್ಲರಿಗೂ ಗೊತ್ತಾಗ ಮಾಡಬೇಕು ಅಂತ ಭದ್ರ ಹೇಳ್ತಾರೆ. ಈಗ ಈ ವಿಷಯ ನೀವು ಹೇಳೋಕ್ಕೋದ್ರೆ ಯಾರೂ ನಂಬೋಕ್ಕಿಲ್ಲ, ಈ ವಿಷಯಕ್ಕೆ ಸಾಕ್ಷಿ ಅನ್ನೋದೆ ಅಂತ ಕೇಳ್ತಾರೆ. ಅವಾಗ ಏನು ಹೇಳ್ತೀರಾ? ಸಾಕ್ಷಿ ಇದ್ರೆ ತಾನೇ ಸಾಬೀತು ಮಾಡೋಕ್ಕಾಗೋದು, ಸಾಕ್ಷಿ ಇಲ್ಲ ಅಂದಮೇಲೆ ಹೆಂಗೆ ಸಾಬೀತು ಮಾಡಿರಾ ನೀವು ಅಂತ ಅಂದ್ಬಿಟ್ಟು ಭದ್ರ ವಿದ್ಯೆ ಹೇಳ್ತಾಳೆ. ಸಾಕ್ಷಿ ನಾನು ಹುಡ್ತೀನಿ, ಒಂದೇ ಒಂಚೂರು ಮೂಲ ಸಿಕ್ಕರೆ ಸಾಕು, ಸಾಕ್ಷಿ ನಾನು ಹುಡುಕ್ತೀನಿ ಅಂತ ಭದ್ರ ಅಲ್ಲಿಂದ ವಿದ್ಯೆನ ಕರ್ಕೊಂಡು ಹೊಡ್ತಾರೆ. ವಿದ್ಯೆ ನಂಗೆ ಟೈಮ್ ಆಯಿತು ಅಂದಾಗ, ಬಾ ನಾನೇ ಡ್ರಾಪ್ ಮಾಡ್ತೀನಿ ಅಂದರೆ ವಿದ್ಯೆನ ಕರ್ಕೊಂಡು ಹೊಡ್ತಾರೆ. ಇಲ್ಲಿ ಕಡೆ ಏನಾಗುತ್ತೆ, ಭದ್ರ ಬಂದು ಕ್ವಾಟ್ಲೆ ಈ ಮತ್ತೊಂದಿದ್ದು ಸುಭಾಸ ಅಲ್ಲ ಕಣ್ಲ, ರಾತ್ರಿ ಅವ್ನು ಮಾತಾಡೋಗ್ಲೇ ನನಗೆ ಡೌಟ್ ಬಂತು ಅಂತ ಅಂದ್ಬಿಟ್ಟು ಭದ್ರ ಹೇಳ್ತಾರೆ. ಅವಾಗ ಕ್ವಾಟ್ಲೆ, ಏನು ಹೇಳ್ತಿದ್ದೀಯ ಅಣ್ತಮ್ಮ ಅಂದಾಗ, ಮೂಕಂದ್ಲ ಮದ್ದು ಗಿಡದಲ್ಲಿ ಕಿತ್ಕೊಬಂದೆ ಅಂತ ಹೇಳ್ತಾವನೆ, ಅದು ಮದ್ದು ಗಿಡದಲ್ಲ ಕಣ್ಲ, ಇದ್ದಿದ್ದು ಹುಳಿನ ಗೂಡೊಳಗಡೆ ಇತ್ತು ಮದ್ದು. ಅದು ಹುಳಗಳನ್ನ ಓಡಿಸ್ಬಿಟ್ಟು ಆ ಗೂಡು ಕಿತ್ಕೊಂಡು ಅದ್ರಲ್ಲಿ ಮತ್ತೆ ತರಬೇಕು ಕಣ್ಲ. ಅದು ಅಲ್ಲದೆ ಆ ಹುಳಗಳು ಓಡಿಸೋದು ಅಷ್ಟು ಸುಲಭ ಅಲ್ಲ ಕಣ್ಲ, ಆ ಹುಳಗಳು ಬೆಂಕಿಗೆ ಮಾತ್ರ ಎದುರುತ್ತಿದ್ದು. ಆಮೇಲೆ ಇನ್ನೊಂದು ದಿವಸ ಏನು ಗೊತ್ತಾ ಕೊಟ್ಲೆ, ನಾನು ವಿದ್ಯೆ ಇಬ್ಬರೂ ಮೈಯೆಲ್ಲ ಕೆಸರು ಮಾಡ್ಕೊಂಡು ಹೋಗಿದ್ದಕ್ಕೆ ಆ ಹುಳಗಳು ನಮ್ಮ ಹತ್ರ ಬರಲಿಲ್ಲ. ಆವಾಗ ನಾವು ತಿಳ್ಕೊಂಡು ಮೈ ಕೆಸರು ಮೆತ್ಕೊಂಡ್ರೆ ಕೆಸರು ವಾಸನೆಗೆ ಹುಳಗಳು ನಮ್ಮ ಹತ್ರ ಬರೋಕ್ಕಿಲ್ಲ ಅಂತ. ಅಲ್ಲೇ ನಮ್ಮ ಕಾಡಲ್ಲೇ ನಂಗೆ ಇದು ವಿಷಯ ಗೊತ್ತಾಗಿದ್ದು. ಅಷ್ಟು ಕಷ್ಟಪಟ್ಟು ನಾವು ಹುಳಿನ ಗೂಡು ಹತ್ರ ಹೋಗಿದ್ವಿ, ಇವನು ಗಿಡದಲ್ಲಿ ಕಿತ್ಕೊಬಂದೆ ಅಷ್ಟು ಸುಲಭವಾಗಿ ಅಂತ ಹೇಳ್ತಾವನೆ ಅಲ್ಲಲ್ಲ ಅಂತ ಅಂದ್ಬಿಟ್ಟು ಕ್ವಾಟ್ಲೆಗೆ ಭದ್ರ ಹೇಳ್ತಾರೆ. ಅವಾಗ ಕ್ವಾಟ್ಲೆ, ಹೌದು ಅಣ್ತಮ್ಮ, ಇವಾಗ ನೀನು ಹೇಳ್ತಾರೋ ನೋಡ್ತಾ ಇದ್ರೆ ನನಗೂ ಸಂಶಯ ಬತ್ತೈತೆ ಅಂತ ಕ್ವಾಟ್ಲೆ ಅಂತಾರೆ. ಸಂಶಯ ಕಂಡ್ಲ, ದಿಟನೇ ಕಂಡ್ಲ, ಇದ್ದಿನ ತಲೆಗೆ ಹೊಡೆದು ಇವನ ಮದ್ದು ಇದ್ದಿನ ಹತ್ರ ಕಿತ್ಕೊಬಂದವನೇ, ಇದೆಯಾ ಸುಲಭವಾಗಿ ವಾಪಸ್ ಬರೋಳಲ್ಲ, ಆ ಮದ್ದು ಅವಳೇ ತಗೊಬಂದಿರೋದು ಅಂತ ಅಂದ್ಬಿಟ್ಟು ಭದ್ರ ಹೇಳ್ತಾರೆ. ಅಣ್ತಮ್ಮ ಏನು ಹೇಳ್ತಾ ಇದೀಯ ಅಣ್ತಮ್ಮ, ನೀನು ಹೇಳ್ತಿರೋದು ನೋಡು ನನಗೆ ದಿಗ್ಲಾಯ್ತದೆ ಅಂತ ಕ್ವಾಟ್ಲೆ ಅಂತಾರೆ. ದಿಟ್ಟವಾಗ್ಲೂ ಕಂಡ್ಲ, ಇದೆಯಾ ಕಾಡಿಗೆ ಬರ್ಬೇಕಾದ್ರೆ ಅವಳು ಬರೀ ಕೈಲಿ ವಾಪಸ್ ಬಂದಿಲ್ಲ, ಕಾಡಿಂದ ಬರಬೇಕಾದ್ರೆ ಅಪ್ಪಯ್ಯನ ಉಳಿಸ್ಬೇಕು ಅಂತ ಅಂದ್ಬಿಟ್ಟು ಅವಳು ಮದ್ದು ತಗೊಬಂದಿರ್ತಾಳೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ಅದನ್ನು ಅವಳು ತಲೆಗೆ ಹೊಡೆದು ಇವನ ಮದ್ದು ಕಿತ್ಕೊಬಂದು ನಾನೇ ತಗೊಬಂದೆ ಸೂರ ಅಂತ ಬಿಲ್ಡಪ್ ತಗೊಂಡವನೇ ಅಂತ ಭದ್ರ ಅಂತಾರೆ. ಅಯ್ಯೋ ಅಣ್ತಮ್ಮ, ಬಾ ಈಗಲೇ ಈ ಹಟ್ಟಿಗೆ ವಿಸಿ ಹೇಳೋಣ ಅಂತ ಅಂದಾಗ, ಬೇಡ ಕಣ್ಲ ಕ್ವಾಟ್ಲೆ, ಸಾಕ್ಷಿ ಇಲ್ಲ ಅಂದಮೇಲೆ ಏನು ಹೇಳೋಕ್ಕಾಯ್ತದೆ, ಇವಾಗ ನಾವು ಹೇಳೋಕ್ಕೋದ್ರೂ ಈ ಈಶ್ವರ್ಯ ಚಿಕ್ಕವ್ವ ಯಾರೂ ನಂಬೋಕ್ಕಿಲ್ಲ ಕಣ್ಲ, ಆ ಸುಭಾಸ ಹೆಂಗೆ ಬೇಕು ಹಂಗೆ ಒಳ್ಕೊಂಬಿಡ್ತಾನೆ. ಅದು ಅಲ್ಲದೆ ಅಪ್ಪಯ್ಯನ ಹತ್ರ ತಾನು ಕಷ್ಟಪಟ್ಟು ಅಪ್ಪಯ್ಯನ ಉಳಿಸ್ತೆ ಅಂತ ಖುಷಿಗೆ ಅಪ್ಪಯ್ಯ 1 ಕೋಟಿ ರೂಪಾಯಿ ಬೇರೆ ಕೊಡ್ತಾವ್ರೆ. ಯಾವುದೇ ಕಾರಣಕ್ಕೂ ಆ ದುಡ್ಡು ಅವ್ನು ತಕ್ಕಕ್ಕೆ ನಾನು ಬಿಡೋಕ್ಕಿಲ್ಲ ಕಣ್ಲ. ಅಪ್ಪಯ್ಯನ ಮುಂದೆ ನಾನೇ ಮುತ್ತಕ್ಕ ಬಂದೆ ಅಂತ ಅಂದ್ಬಿಟ್ಟು ಬಿಲ್ಡಪ್ ಕೊಟ್ಟವನೆ. ಅದು ಯಾರು ತಗೊಬಂದರು, ಯಾರು ತಂದು ಅದನ್ನು ಕಷ್ಟಪಟ್ಟು ತಂದವ್ರೆ, ಅದೆಲ್ಲನೂ ಅವ್ರಿಗೆ ಹೋಗ್ಬೇಕು ಕಣ್ಲ. ಇವನು ನಾನು ತಗೊಬಂದೆ ಅಂತ ಇವನು ಪ್ರಶಂಸೆ ತಗೋತಾವನೆ. ಎಲ್ಲ ಪ್ರಶಂಸೆನೂ ಯಾರು ತಗೊಬಂದು ಕಷ್ಟಪಟ್ಟಾರೋ ಅವ್ರಿಗೆ ಹೋಗಬೇಕು. ಯಾವುದೇ ಕಾರಣಕ್ಕೂ ಇವ್ನು ಮಾಡಿರೋದನ್ನ ನಾನು ಎಲ್ಲರ ಮುಂದೆ ಸಾಬೀತು ಮಾಡ್ತೀನಿ, ಮತ್ತು ಬಿಡೋಕ್ಕಿಲ್ಲ. ಆಮೇಲೆ ಅದು ಅಲ್ಲದೆ ಇದಕ್ಕೆ ಸಾಕ್ಷಿ ಇಲ್ಲ ಕಣ್ಲ ಕೊಟ್ಲೆ, ಸಾಕ್ಷಿ ಮೂಲ ಹುಡುಕ್ತಾ ಇದ್ದೀನಿ, ಒಂದಿಷ್ಟು ಸಾಕ್ಷಿ ಸಿಕ್ಬಿಟ್ರೆ ಸಾಕು ನನಗೆ ಇವಾಗ ಅಂತ ಅಂದ್ಬಿಟ್ಟು ಭದ್ರ ಅಂತಾರೆ. ಅವಾಗ ಕೊಟ್ಲೆ, ಸಿಗ್ತದೆ ಇರು ಅಣ್ತಮ್ಮ, ಈ ಸುಭಾಸ ಹಿಂಗೆಲ್ಲ ಮಾಡೋಣ ಪಾಪ, ಅದಕ್ಕೆ ಮುಂಗೆ ಒಂದು ಕೆಲಸ ಮಾಡೋಣ್ತಮ್ಮ, ಸಾಕ್ಷಿ ಸಮೇತ ಇವ್ನು ಇಟ್ಕೊಡ್ಬೇಕು, ಆ ಸಾಕ್ಷಿ ಮೂಲ ಹುಡುಕ್ಲೇಬೇಕು ಅಣ್ತಮ್ಮ ಅಂತ ಅಂದ್ಬಿಟ್ಟು ಕ್ವಾಟ್ಲೆ ಅಂತಾರೆ. ಹ್ಞೂ ಕಣ್ಲ, ನಾನು ಅದೇ ಮಾಡ್ತಾಯಿದ್ದೀನಿ ಅಂತ ಭದ್ರ ಅಂತಾರೆ. ಆಮೇಲೆ ಇಲ್ಲಿ ಏನಾಗುತ್ತೆ, ಪಾಪ ಈ ವಿನಂತಿ ಸ್ನಾನ ಮಾಡ್ತಿರ್ತದ, ಅವ್ವ ಟವಲ್ ಕೊಡೆ, ಸಾವಿತ್ರಿ ಟವಲ್ ಕೊಡೆ ಅಂತ ಅವ್ರ ತಾಯಿನ ಕೇಳ್ತಾ ಇರ್ತದೆ. ಆಮೇಲೆ ಇವ್ನು ಸುಭಾಷ ಕೇಳಿಸ್ಕೊಂಡು ಟವಲ್ ಕೊಟ್ಟಿರ್ತಾನಲ್ಲ, ಟವಲ್ ಕೊಟ್ಬಿಟ್ಟು ಇವ್ನು ಸುಮ್ಮನೆ ಹೋಗಿರೋ ಆಯ್ತೈತೆ ಅತ್ಲಾಗಿ. ಆಮೇಲೆ ವಿನಂತಿ ಪಾಪ ಬಂದು ತಲೆ ಒರೆಸ್ಕೊತಾ ಇರ್ತೈತೆ, ಬಟ್ಟೆ ಎಲ್ಲ ಹಾಕೊಂಬಂದು ತಲೆ ಒರೆಸ್ಕೊತಾ ಇರ್ತೈತೆ. ಆಮೇಲೆ ರೂಮಲ್ಲಿ ಇಣ್ಕಿ ನೋಡ್ತಿರ್ತಾನೆ. ಅವಾಗ ವಿನಂತಿ, ಏ ಸಾವಿತ್ರಿ ಟವಲ್ ಕೊಡೋಕೆ ಎಷ್ಟೊತ್ತು ಮಾಡ್ತೀಯ ನೀನು ಅಂತ ಹಿಂಗೆ ಸಡನ್ನಾಗಿ ತಿರ್ದಾಗ ಸುಭಾಷ ಡೋರ್ ತಗೊಂಡು ಒಳಗೆ ಬಂದ್ಬಿಡ್ತಾನೆ. ಅವಾಗ ವಿನಂತಿ, ಸುಭಾಷ್ ಮಾಮ ನೀನೇನಿಲ್ಲಿ, ಇದಕ್ಕೆ
ಅಂದಾಗ ಅದು ಏನಿಲ್ಲ ವಿನಂತಿ ನೀನು ಕೂಕತ್ತಿದ್ದಲ್ಲ ಅದಕ್ಕೆ. ಹಂಗಾರೆ ಟವಲ್ ಕೊಟ್ಟಿದ್ದು ನೀನಾ ಅಂತ ವಿನಂತಿ ಕೇಳ್ತಾಳೆ. ಹ್ಞೂ ನೀನು ಕೂಕತ್ತಿದ್ದಲ್ಲ ಅದಕ್ಕೆ ಕೊಟ್ಟೆ ಅಂದಾಗ, ಸುಭಾಷ್ ಮಾಮ ನನ್ನ ರೂಮ್ ಒಳಗಡೆ ಯಾಕೆ ಬಂದಿದ್ದೆ, ಹೋಗು ಸುಭಾಷ್ ಮಾಮ ನೀನು ಅಂದಾಗ, ವಿನಂತಿ ಅದು ಏನು ಗೊತ್ತಾ, ನೀನು ಎಷ್ಟು ಸಂದಾಕಿದ್ಯಾ ಗೊತ್ತಾ ಅಂದಾಗ, ಸುಭಾಷ್ ಮಾಮ ಏನು ಹೇಳ್ತಾ ಇದೆಯಾ ನೀನು, ಹೋಗು ಸುಭಾಷ್ ಮಾಮ ಅಂದಾಗ, ಹಂಗಲ್ಲ ವಿನಂತಿ ನಿನ್ನ ಮ್ಯಾಕೆ ನಂಗೆ ಸಾನೇ ದಿವಸಂದು ಪ್ರೀತಿ ಇತ್ತು, ನಾನು ಹಿಂಗೆ ಹೇಳ್ಕೊಳಕ್ಕಾಗಲಿಲ್ಲ ಅಟೆಯ ಅಂತ ಸುಭಾಷ್ ಅಂತಾನೆ. ಮತ್ತು ನನ್ನ ಮೇಲೆ ಪ್ರೀತಿದ್ರೆ ನೀನು ಯಾಕೆ ಬೇರೆಯವ್ರನ್ನ ಮದುವೆ ಆಯ್ತಿದ್ಯಾ ಅಂದಾಗ, ಅಯ್ಯೋ ನಿನ್ನ ಮದುವೆ ಆಗಕ್ಕೆ ನಮ್ಮ ಅಮ್ಮ ಒಪ್ಪಕ್ಕಿಲ್ವಲ್ಲ, ಅದಕ್ಕೆ ಬೇರೆಯವ್ರನ್ನ ಮದುವೆ ಆಯ್ತಿದ್ದೀನಿ, ಅದು ಅಮ್ಮಂಗೋಸ್ಕರ ಅಷ್ಟೇನೆ, ಆದರೆ ನಾನು ನಿಜವಾಗ್ಲೂ ನಿನ್ನೆ ಪ್ರೀತಿಸ್ತಾ ಇದ್ದೀನಿ ವಿನಂತಿ ಅಂತ ಸುಭಾಷ್ ಹೇಳ್ತಾನೆ. ಅವಾಗ ವಿನಂತಿಗೆ ಇವ್ನು ಆಡ್ತಿರೋದಲ್ಲ ನಾಟಕ ಅಂತ ಗೊತ್ತಾಯ್ತದೆ. ಆದರೆ ಆ ಸಮಯದಲ್ಲಿ ವಿನಂತಿ ಬಚಾವಾಗಬೇಕಲ್ಲ, ಅದಕ್ಕೆ ವಿನಂತಿ ಬೇರೆ ಥರ ಪ್ಲ್ಯಾನ್ ಮಾಡ್ತೈತೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು, ಏನು ಹೇಳ್ತಿದ್ದೆ ಸುಭಾಷ್ ಮಾಮ ಅಂದಾಗ, ಹ್ಞೂ ವಿನಂತಿ ಐ ಲವ್ ಯು ವಿನಂತಿ ಅಂತ ಅಂದ್ಬಿಟ್ಟು ಸುಭಾಷ್ ಹೇಳ್ತಾನೆ. ಅವಾಗ ಸುಭಾಷ ವಿನಂತಿ ಕೈ ಹಿಡ್ಕೊತಾನೆ. ಅವಾಗ ವಿನಂತಿ ಮೆತ್ತಗೆ ಕೈ ಬಿಡಿಸ್ಕೋಬೇಕಲ್ಲ, ಮೆತ್ತಗೆ ತಪ್ಸ್ಕೊಂಡು, ಸುಭಾಷ್ ಮಾಮ ಏನು ಮಾಡ್ತಿದ್ದೆ ಅಂದಾಗ, ವಿನಂತಿ ನಂಗೆ ನಿಜವಾಗ್ಲೂ ನೀನು ಬಿಟ್ಟಿರೋಕ್ಕಾಗಕ್ಕಿಲ್ಲ, ನಿಜವಾಗ್ಲೂ ನೀನು ಸಾನೇ ಪ್ರೀತಿಸ್ತಾ ಇದ್ದೀನಿ, ಇಂಥ ಸಮಯ ಮತ್ತೆ ಸಿಗೋಕ್ಕಿಲ್ಲ ವಿನಂತಿ ಅಂದಾಗ, ಅಯ್ಯೋ ಸುಭಾಷ್ ಮಾಮ ಒಂದು ನಿಮಿಷ ಇರು ಅದಲ್ಲ, ನನಗೂ ನಿನ್ನ ಮೇಲೆ ಪ್ರೀತಿ ಐತೆ ಸುಭಾಷ್ ಮಾಮ ಅಂದಾಗ, ಏನು ಹೇಳ್ತಾ ಇದ್ದೆ ಏನಂತ ನೀನು ಅಂತ ಸುಭಾಷ್ ಹೇಳ್ತಾನೆ. ಹ್ಞೂ ಮಾಮ ನನಗೂ ನಿನ್ನ ಮೇಲೆ ಪ್ರೀತಿ ಐತೆ, ಆದರೆ ಹೆಂಗೆ ತೋರಿಸ್ಕೊಳ್ಳೋದು ಅಂತ ಸುಮ್ಮನಾಗಿದ್ದೀನಿ, ಆದರೆ ನೀನು ನನ್ನ ಲಗ್ನ ಆಗಲಿಲ್ವಲ್ಲ ಅಂತ ಅಂದ್ಬಿಟ್ಟು ವಿನಂತಿ ಹೇಳ್ತಾಳೆ. ಅಯ್ಯೋ ಮದುವೆ ಅಮ್ಮಂಗೆ ಇಷ್ಟಕ್ಕೋಸ್ಕರ ಅವಳನ್ನ ಮದುವೆ ಆಯ್ತಿದ್ದೀನಿ, ಜೀವನ ಪೂರ್ತಿ ನಾನು ಹಿಂಗೆ ಇದ್ಬಿಡೋಣ ಬಿಡು, ಮದುವೆನಾಗೋದು ಬೇಡ ಅಂತ ಸುಭಾಷ್ ಹೇಳ್ತಾನೆ. ಅವಾಗ ವಿನಂತಿ ಕೋಪ ನೆತ್ತಿಗೆ ಗೊತ್ತಿರ್ತದೆ, ಆದರೆ ತೋರಿಸ್ಕೋಬಾರ್ದಲ್ಲ ಅಂದ್ಬಿಟ್ಟು, ಸರಿ ಸುಭಾಷ್ ಮಾಮ ಆಯಿತು, ನನಗೂ ನಿನ್ನ ಮೇಲೆ ಪ್ರೀತಿ ಐತೆ, ಆದರೆ ಇವಾಗ ಬೇಡ, ನಾಳೆ ಹಟ್ಟಿಲಿ ಯಾರೂ ಇರೋಕ್ಕಿಲ್ಲ, ನಾನು ಹಿಂಗೆ ಫೋನ್ ಮಾಡ್ತೀನಿ ಅವಾಗ ಬಾ ಅಂತ ಅಂದ್ಬಿಟ್ಟು ವಿನಂತಿ ಅಂತಾಳೆ. ಸುಭಾಷ್ನಿಂದ ಬಚಾವ್ ಆಗಬೇಕಲ್ಲ ವಿನಂತಿ ಅದಕ್ಕೆ. ಆಮೇಲೆ ಹೌದಾ ದಿಟ್ಟವಾಗ್ಲೂನಾ ಅಂದಾಗ, ಹ್ಞೂ ಮಮ್ಮ ದಿಟ್ಟವಾಗ್ಲೂ ಅಂದಾಗ, ಈಗ ಒಂದು ಮುತ್ತು ಕೊಡ್ತೀಯಾ ಅಂದಾಗ, ಬೇಡಮ್ಮಮ್ಮ ಎಲ್ಲ ನಾಳೆನೇ ಅಂತ ವಿನಂತಿ ಅಂತಾಳೆ. ಹೌದಾ ಅಂದರೆ ನಾಳೆ ಫೋನ್ ಮಾಡ್ತೀಯಾ ಅಂದಾಗ, ಹ್ಞೂ ಮಾಡ್ತೀನಿ ಮಮ್ಮ, ಹಟ್ಟಿಲಿ ಯಾರೂ ಇರೋಕ್ಕಿಲ್ಲ, ಅವಾಗ ನಾನು ರೂಮಿಗೆ ಬಾ, ನೀನು ನಾನು ಫೋನ್ ಮಾಡ್ತೀನಿ ಅಂತ ವಿನಂತಿ ಮೆತ್ತಗೆ ಅಲ್ಲಿಂದ ಸುಭಾಷನ ಸಾಗಾಕ್ತಾಳೆ. ಆಮೇಲೆ ಸರಿ ಸುಭಾಷ ವಿನಂತಿ ಲವ್ ಯು ಅಂದಾಗ, ಐ ಲವ್ ಯು ಮಮ್ಮ ಅಂತ ವಿನಂತಿ ಅಂತಾಳೆ. ತಿರ್ಗಾ ಮತ್ತು ಸುಭಾಷ ಬಂದು, ವಿನಂತಿ ಐ ಲವ್ ಯು ಅಂದಾಗ, ಹ್ಞೂ ಮಮ್ಮ ಅಂತ ಅಂದ್ಬಿಟ್ಟು ವಿನಂತಿ ಅಂತಾಳೆ. ಸುಭಾಷ ಅಲ್ಲಿಂದ ಹೊರಟ್ಬಿಡ್ತಾನೆ. ಪಾಪ ವಿನಂತಿ ಸಪ್ಕ ಕೂತಿರ್ತಾಳೆ. ಆಮೇಲೆ ಈಶ್ವರಿ, ಸುಭಾಷ ಅಂದಾಗ, ಏನವ್ವ ಅಂದಾಗ, ಅಲ್ಲ ಕಣ್ಲಾ ರಾತ್ರಿ ಯಾಕ್ಲಾ ಹಂಗೆ ಕಂಠಪೂರ್ತಿ ಕುಡ್ಕೊಂಬಂದಿದ್ಯಾ ಅಂತ ಈಶ್ವರಿ ಕೇಳ್ತಾರೆ. ಅವಾಗ, ಅಯ್ಯೋ ಅವ್ವ ಅದು ಭದ್ರ ಪಾರ್ಟಿ ಕೊಡಿಸಿದ್ದು ಅಂದಾಗ, ಭದ್ರನಾ ಲೋ ಆ ಕಾಡ್ಗೋಗಿ ಹುಳ ತಗೊಂಬಂದಿದ್ದು ಸುದ್ದಿ ಗಿದ್ದಿ ಏನಾದ್ರು ಬಾಯಿ ಬಿಟ್ಬಿಟ್ಲ ಏನ್ಲ ಅಂತಂದ್ಬಿಟ್ಟು ಈಶ್ವರಿ ಕೇಳ್ತಾರೆ. ಅವಾಗ ಅವ್ವ ಆ ಸುದ್ದಿ ಅವ್ನು ಕೇಳಿದ್ದಾಯ್ತು, ನಾನು ತಿರ್ಗಾ ಹೇಳಿ ಅವ್ನು ದಿಕ್ಕು ತಪ್ಪಿಸಿದ್ದು ಆಯ್ತು ಬಿಡವ್ವ, ಆ ವಿಷಯ ನಾವು ತೆಗೋಕ್ಕಿಲ್ಲ ಕಣ ಅಂತ ಅಂದ್ಬಿಟ್ಟು ಸುಭಾಷ್ ಹೇಳ್ತಾನೆ. ಹೆಂಗೋ ಕಣ್ಲಾ ಈ MLA ಮಗಳ ಜೊತೆ ನೀನು ಲಗ್ನ ಆಗಂಟ ಹೊಸ ಸುಮ್ಕಿದ್ಬಿಡ್ಲಾ ಅಂದಾಗ, ಆಯಿತು ಬಿಡವ್ವ ಅಂತ ಸುಭಾಷ್ ಅಲ್ಲಿಂದ ಹೋಯ್ತಾನೆ. ಅವಾಗಿನ್ನ ಈಶ್ವರಿ, ಹೆಂಗೋ ಮದುವೆ ಒಂದು ಆಗ್ಬಿಟ್ರೆ ಸಾಕಾಗದೆ, ಅಲ್ಲಿ ಗಂಟ ನಂಗೆ ಭಯನೇ, ಇವನು ಹೆಣ್ಣು ಎಂಡದಿಂದ ಒಂಚೂರು ದೂರ ಇದ್ಬಿಟ್ರೆ ಸಾಕಾಗದೆ ಅಂತ ಅಂದ್ಬಿಟ್ಟು ಈಶ್ವರಿ ಅನ್ಕೊಂತಾರೆ. ಆಮೇಲೆ ಇಲ್ಲಿ ವಿನಂತಿ ಸಪ್ಪು ಕೂತಿರ್ತೈತೆ. ಸಾವಿತ್ರಿ ಬರ್ತಾರೆ. ಬಂದ್ಬಿಟ್ಟು, ವಿನಂತಿ ಇದ್ಯಾಕೆ ಹೆಂಗೆ ಕೂತಿದ್ದಿ ಅಂದಾಗ, ಏನಿಲ್ಲ ಕಣವ ಅದು ಅಂದಾಗ, ಯಾಕೆ ಏನಾಯ್ತೆ ಸಪ್ಪು ಕೂತಿದ್ದಿ ಅಂತ ಸಾವಿತ್ರಿ ಕೇಳ್ತಾರೆ. ಅವ್ವ ಅದು ನನ್ನ ರೂಮಿಗೆ ಸುಭಾಷ್ ಮಾಮ ಬಂದಿತ್ತು ಅಂದಾಗ, ಸುಭಾಷನ ಅವನ್ಯಾಕೆ ಇಲ್ಲಿಗೆ ಬಂದಿದ್ದ ಅಂದಾಗ, ಅವ್ವ ಅದು ನಾನು ಅದೇ ಹೇಳ್ತಾಳಲ್ಲ, ಟವಲ್ ಕೇಳಿದ್ಕೆ ಅವ್ನು ಟವಲ್ ಕೊಟ್ಟಿದ್ದು, ನಾನು ನಿನ್ನ ಪ್ರೀತಿಸ್ತೀನಿ, ಜೀವನ ಪೂರ್ತಿ ನಾವಿಬ್ಬರು ಹಿಂಗೆ ಇರೋಣ ಅಂತಿದ್ದೆಲ್ಲ ವಿನಂತಿ ಸಾವಿತ್ರಿಗೆ ಹೇಳ್ತಾರೆ. ಸಾವಿತ್ರಿ, ಏಯ್ ಅಲ್ಲ ಕಣೆ, ಅವ್ನು ಹಂಗೆ ಬಂದು ರೂಮಿಗೆ ಬಂದು ಮಾತಾಡುವಾಗ ನೀನು ಎಲ್ಲರನ್ನೂ ಕೂಗಬೇಕು ತಾನೇ, ಅದಕ್ಕೆ ಅವ್ರು ಅಲ್ಲಿದ್ದು ತಾನು ಕೂಗ್ಬೇಕು ತಾನೇ ಅಂತ ಅಂದ್ಬಿಟ್ಟು ಸಾವಿತ್ರಿ ವಿನಂತಿ ಹೇಳ್ತಾರೆ. ಅವಾಗ ವಿನಂತಿ, ಏನು ಇವಾಗ ದೊಡ್ಡತ್ತೆ ಈಶ್ವರಿ ಅತ್ತೆ ಚಿತ್ರಕ್ಕ ಅವರೆಲ್ಲ ಬಂದುಬಿಟ್ರೆ, ಅಮ್ಮಮ್ಮೆಲ್ಲ ಬಂದುಬಿಟ್ರೆ ಎಲ್ಲ ಸರೋತದ, ಅವ್ರು ಹೆಂಗಾನ ಮಾಡಿ ವಿಷಯ ಹಂಗೆ ಮುಚ್ಚಕ್ಕಿರೋರು, ಏನು ಗೊತ್ತಾಯ್ತಿತ್ತು, ಆವಾಗಲೇ ಒಂದು ಸತಿ ನಾವು ಭದ್ರಮಾಮನ ವಿಷಯಕ್ಕೆ ಇದೇ ಥರ ಭದ್ರಮಾಮ ನಾನು ಮುಟ್ಟಕ್ಕೆ ಬಂದ ಅಂತೇಳಿ ಹಣೆ ಪ್ರಮಾಣ ಮಾಡಿದ್ಕೆಲ್ಲನೂ ಹೆಂಗಾಯ್ತು ಗೊತ್ತಿಲ್ವಾ, ಈಗಿತನೂ ಎಲ್ಲ ನಾನೇ ಸುಳ್ಳು ಹೇಳ್ತೀನಿ ತಿಳ್ಕೊಂತಾರೆ, ಅವ್ನು ಹೆಂಗೆ ಬೇಕಾದ್ರೂ ಬಚಾವಾಗೋಯ್ತಾನೆ, ಅವಾಗ ನಾವು ತಾನೇ ಸಿಕ್ಕಾಕೊಳ್ಳೋದು, ಅಷ್ಟು ನಿಂಗೆ ಬುದ್ಧಿ ಇಲ್ವಾ ಸಾವಿತ್ರಿ ಅಂತ ಅಂದ್ಬಿಟ್ಟು ವಿನಂತಿ ಅಂತಾರೆ. ಅದು ಸರಿನೇ ಕಣೆ, ಆದರೆ ಅವನು ಇಲ್ಲಿ ಗಂಟ ಮುಂದುವರ್ದಾನೆ ಅಂದರೆ ಅವನು ಸುಮ್ಮನೆ ಬಿಡೋಕ್ಕಾದತ್ತೇನೆ ಅಂತಂದಾಗ, ಇಲ್ಲ ನಾಳೆ ಒಟ್ಟಿಲ್ಲಿ ಯಾರೂ ಇಲ್ಲ, ನಾನು ಫೋನ್ ಮಾಡ್ತೀನಿ ಬಾ ಅಂತ ಹೇಳಿದ್ದೀನಿ ಅಂತ ವಿನಂತಿ ಅಂತಾಳೆ. ಏನು ಹೇಳ್ತಾ ಇದೀಯ ಅಂದಾಗ, ಹ್ಞೂ ಕಣವ, ಸುಭಾಷ್ ಮಾಮ ಇಲ್ಲಿ ಬಂದಾಗ ಎಲ್ಲರಿಗೂ ಸುಭಾಷ್ ಮಾಮ ಏನು ಅಂತ ಗೊತ್ತಾಗಬೇಕು, ಆವಾಗ ಎಟ್ಟಿಂದ ಸುಭಾಷ್ ಮಾಮ ನಾಚಿಕೆ ಆಗ್ತಾರೆ, ಅವ್ವ ಮಗಳಿಗೆ ಇಬ್ರಿಗೂ ಸೆಡ್ಡೆ ಗತಿ ಗೊತ್ತೇ ಅಂತ ಅಂದ್ಬಿಟ್ಟು ವಿನಂತಿ ಅಂತಾಳೆ. ಅದು ಸರಿ ಕಣೆ ಇವಾಗ ಏನು ಮಾಡೋದು ಅಂದಾಗ, ಅದೇ ಕಣವ ನಾಳೆ ಇಲ್ಲಿ ಬರೋಕ್ಕೆ ಹೇಳಿದ್ದೀನಿ ಅಂತ ವಿನಂತಿ ಅಂತಾಳೆ. ಅದು ದಿಟ್ವೆ, ನಾಳೆ ಅಣ್ದಿರು ಇಬ್ಬರು ಇರೋಲ್ಲ, ಮೈಸೂರಿಗೆ ಹೋಗ್ತಾರೆ, ಅದಕ್ಕೇನೋ ಅಮ್ಮ ಇಬ್ಬರೂ ಒಂದು ನಾಮಕರಣಕ್ಕೆ ಹೋಗ್ತಾರೆ ಯಾವುದೋ, ಆಮೇಲೆ ಬೀರ್ನಳ್ಳಿ ನಾಮಕರಣಕ್ಕೆ ಹೋಗ್ತಾರೆ, ಆಮೇಲೆ ಈಶ್ವರಿ ಅದಕ್ಕೇನೋ ಚಿತ್ರ ಇಬ್ಬರು ಪಾರ್ಲರ್ಗೆ ಹೋಗ್ತಾವ್ರೆ ಅಂತ ಸಾವಿತ್ರಿ ಹೇಳ್ತಾರೆ. ಹ್ಞೂ ಕಣವ ಅದಕ್ಕೆ ಹೇಳಿದ್ದೀನಿ ಯಾರು ಇರೋಕ್ಕಿಲ್ಲ ಬಾ ಅಂತ, ನಾಳೆ ಅವನು ಇಲ್ಲಿ ಬರಲಿ ಅಂದಾಗ,
ಆಮೇಲೆ ಏನು ಮಾಡಿ ಅಂತ ಸಾವಿತ್ರಿ ಕೇಳ್ತಾರೆ. ಅವಾಗ ಅವ್ನು ಬರಲಿ ಕಣವ, ಅವ್ನ ಮದುವೆ ಆಗೋ ಹುಡುಗಿನ ಹೆಂಗಾನ ಮಾಡಿ ಇಲ್ಲಿ ಕರೆಸ್ಬೇಕು, ಅವ್ನು ನನ್ನ ಜೊತೆ ಮಾತಾಡೋದನ್ನೆಲ್ಲ ಆ ಹುಡುಗಿ ನೋಡಬೇಕು, ಆವಾಗ ಅವಳೇ ಎಲ್ಲ ನೋಡ್ಬಿಟ್ಟು ಯಾವ ಹಬ್ಬ ಬೇಕೋ ಎಲ್ಲ ಹಬ್ಬ ಅವಳೇ ಮಾಡಿ ಹೋಗ್ತಾಳೆ ಕಣವ ಅಂತ ಅಂದ್ಬಿಟ್ಟು ವಿನಂತಿ ಹೇಳ್ತಾರೆ. ಆವಾಗ ಸಾವಿತ್ರಿ ಅದೇನೋ ದಿಟ್ಬೇಕು ಕಣೆ, ಅವಳು ಹೆಂಗಾರ ಮಾಡಿ ಇಲ್ಲಿಗೆ ಮಾಡೋದು ಹೆಂಗೆ ಅಂದಾಗ, ಹೆಂಗಾನ ಮಾಡ್ಬೇಕು ಕಣವ, ಒಟ್ನಲ್ಲಿ ಅವಳು ಇಲ್ಲಿಗೆ ಬರಬೇಕು ಆಟೆಯ ಅಂತ ಅಂದ್ಬಿಟ್ಟು ವಿನಂತಿ ಅಂತಾರೆ. ಸರಿ ಆಯಿತು ನೋಡೋಣ ಬಾ ಅಂತ ಅಂದ್ಬಿಟ್ಟು ಇಬ್ಬರು ಅಲ್ಲಿಂದ ಹೊಣ್ತಾರೆ. ಇಲ್ಲಿ ಕಡೆ ಏನಾಗುತ್ತೆ, ವಿದ್ಯಾ ಎಲ್ಲ ಮಲಗಿರ್ತಾರೆ. ವಿದ್ಯಾ, ಚಂಪಾ ಮತ್ತು ಸರು 3 ಜನನೂ ಮಲಗಿರ್ತಾರೆ. ಭದ್ರ ಬಂದು ಕೂತ್ಕೋತಾರೆ. ವಿದ್ಯನಿಗೆ ಮಗು ಮೂಮೆಂಟ್ ಆಗ್ತಿರೋದನ್ನ ಚಂಪಾ ಮತ್ತು ಸರು ಇಬ್ಬರು ಕೇಳಿಸ್ಕೊಂಡಿರ್ತಾರಲ್ಲ, ಅಕ್ಕ ನಿನ್ನ ಮಗ ಅವ್ರ ಅಪ್ಪನಂಗೆ ಫೈಟ್ ಮಾಡ್ತದೆ ಕಣೆ ಅಂತೆಲ್ಲ ಸರು ಹೇಳಿದ್ದು. ಚಂಪಾ ಅಕ್ಕ ಮಗ ಓಡಾಡ್ತದೆ ಅಂತ ಚಂಪಾ ಹೇಳಿದೆಲ್ಲ ಭದ್ರ ನೆನೆಸ್ಕೊಂತಾರೆ. ವಿದ್ಯೆ ಮಲಗಿರ್ತಾಳೆ. ತನಗೂ ತನ್ನ ಮಗು ಅಲ್ವಾ, ತನ್ನ ಮಗುನ ಮುಟ್ಟಬೇಕು ಅನ್ನೋ ಆಸೆ ಆಗುತ್ತಲ್ಲ. ಅವಾಗ ಅವರು ವಿದ್ಯೆ ಮಲಗಿರ್ಬೇಕಾದ್ರೆ ಮೆತ್ತಗೋಗಿ ವಿದ್ಯೆನ ಹೊಟ್ಟೆ ಮುಟ್ಬಿಟ್ಟು ಮಗು ಚಲನವಲನೆಲ್ಲ ನೋಡ್ತಾರೆ. ಭದ್ರಂಗೆ ಪಾಪ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ಕಣ್ಣಲ್ಲಿ ನೀರು ಬಂದು ಹೋಗಿ ಸಪ್ಪಗೆ ಒಬ್ಬರೇ ಕೂತ್ಕೊಬಿಡ್ತಾರೆ. ಕೂತ್ಕೊಂಡಿದ್ದಾದಮೇಲೆ ವಿದ್ಯಾ ಪಾಪ ಮಲಗಿರ್ತಾಳೆ. ಭದ್ರ ಯೋಚನೆ ಮಾಡ್ಕೊಂಡು ಹಂಗೆ ಕೂತ್ಕೋತಾರೆ. ಆಮೇಲೆ ಇಲ್ಲಿ ಕಡೆ ಏನಾಗುತ್ತೆ, ಬೆಳಕಾಗ್ತದೆ. ಬೆಳಕಾಗಿದ ತಕ್ಷಣ ಈಶ್ವರಿ ಮತ್ತು ಚಿತ್ರ ಇಬ್ಬರು ನಾಷ್ಟ ಮಾಡ್ತಾಯಿರ್ತಾರೆ. ಆಮೇಲೆ ವಿನಂತಿ, ಸಾವಿತ್ರಿ ಮೆತ್ತಗೆ ಮೇಲಿಂದ ಬರ್ತಾರೆ. ಮೇಲಿಂದ ಬತ್ತಿದಂಗೆ ಇವರಿಬ್ಬರು ನಾಷ್ಟ ಮಾಡ್ತಿರ್ಬೇಕಾದ್ರೆ ಇವತ್ತು ಆ ಬ್ಲೌಸ್ಗಳ್ನೆಲ್ಲ ಒಲ್ಲೆ ಕೊಟ್ಬಿಟ್ಟು ಹಂಗೇನೆ ಹೊಸಿ ಪಾರ್ಲರ್ಗೆಲ್ಲ ಓಟ್ ಬಂದ್ಬಿಡೋಣ ಆಯಿತಾ ಅಂತ ಅಂದ್ಬಿಟ್ಟು ಈಶ್ವರಿ ಚಿತ್ರ ಅಂತ ಹೇಳ್ತಾರೆ. ಚಿತ್ರ ಆಯಿತು ಕಣವ, ಹಂಗೆ ಮಾಡೋಣ ಬಿಡು ಅಂತ ಚಿತ್ರ ಅಂತಾಳೆ. ಆವಾಗ ಈಶ್ವರಿ ಚಿತ್ರ ನನ್ನ ಫೋನ್ ಎಲ್ಲೇ ಕಾಣ್ತಾ ಇಲ್ಲ ಅಂತ ಈಶ್ವರಿ ಅಂತಾರೆ. ಅಯ್ಯೋ ಅವ್ವ, ನಿನ್ನ ಫೋನ್ ಮ್ಯಾಲೆ ಚಾರ್ಜ್ ಹಾಕಿದೆಯಲ್ಲವ ಅಂದಾಗ, ಹೌದಲ್ವೇ, ಸರಿ ಆಯಿತು ಬಿರ್ಬಿರ್ನ ನಾಷ್ಟ ಮಾಡ್ಕೊ ಅಂತ ಅಂದ್ಬಿಟ್ಟು ಈಶ್ವರಿ ಚಿತ್ರ ಮಾತಾಡ್ತಿರ್ತಾರೆ. ವಿನಂತಿ, ಸಾವಿತ್ರಿ ಇಬ್ರು ಈಶ್ವರಿ ಫೋನ್ನ ಮೇಲೆ ಚಾರ್ಜ್ ಹಾಕಿರೋದು ಕೇಳಿಸ್ಕೊಬಿಡ್ತಾರೆ. ಅವಾಗ ಕೇಳಿಸ್ಕೊಂಡಿದ ತಕ್ಷಣ, ಅವ್ವ ಈಗ ಅತ್ತೆ ಫೋನ್ ಎತ್ಕೊಂಡು ಹುಡುಗಿಗೆ ನಾವು ಹೆಂಗಾರ ಮಾಡಿ ವಿಷಯ ತಲುಪ್ಸೋಣ, ಆ ಹುಡುಗಿ ಇಲ್ಲಿ ಬಂದರೆ ಎಲ್ಲ ಸರೋತದೆ ಕಣ್ ಬವ್ವ ಅಂತ ಅಂದ್ಬಿಟ್ಟು ವಿನಂತಿ ಅಂತಾರೆ. ಅವಾಗ ಸಾವಿತ್ರಿ, ಮುಖಣೆ ಅದಕ್ಕೆ ನಾಷ್ಟ ಮಾಡ್ಕೊಬರೋದು ಇನ್ನೂ 10 ನಿಮಿಷ ಆಯ್ತೈತೆ, ಅಷ್ಟರಲ್ಲಿ ಏನೋ ಒಂದು ಮಾಡೋಣ ಬಾ ಅಂತ ಅಂದ್ಬಿಟ್ಟು ಇಬ್ಬರು ಮೆತ್ತಿಗೆ ಈಶ್ವರಿ ರೂಮ್ಗೆ ಹೋಯ್ತಾರೆ. ಈಶ್ವರಿ ರೂಮಲ್ಲಿ ಫೋನ್ ಚಾರ್ಜ್ ಹಾಕಿರ್ತದಲ್ಲ, ಫೋನ್ ಎತ್ಕೋತಾರೆ ಕೈಗೆ. ಫೋನ್ ಎತ್ಕೊಂಡಿದ್ದ ತಕ್ಷಣ, ಅವ್ವ ಇದು ಲಾಕ್ ಆಗೋದು ಕಣವ, ಏನವ ಮಾಡೋದು ಇವಾಗ ಅಂತ ವಿನಂತಿ ಅಂತಾರೆ. ಅವಾಗ ಸಾವಿತ್ರಿ, ನಮ್ಮ ಅತ್ತಿಗೆಗೆ ಮಗ ಅಂದರೆ ಪ್ರಾಣ ಕಣೆ, ಮಗನ್ನ ಕಿರೀಟ ಹಾಕ್ಬಿಟ್ಟು ರಾಜನಂಗೆ ಮೆರೆಸ್ಬೇಕು ಅಂತ ನಮ್ಮ ಅತ್ತಿಗೆ ಕಾಯ್ತಾವ್ರೆ, ಆದರೆ ಮಗ ಎಂತವನು ಅಂತ ಅವ್ರಿಗೇನು ಗೊತ್ತು ಅಂತ ಅಂದ್ಬಿಟ್ಟು ಸಾವಿತ್ರಿಗೆ ವಿನಂತಿ ಹೇಳ್ತಾರೆ. ವಿನಂತಿ, ಅವ್ವ ಇದು ಬೇಕಾ, ಇವಾಗ ಏನು ಮಾಡೋದು ಅಂದಾಗ, ಹೇಳಿದ್ಮೇಲೆ ನಮ್ಮ ಅತ್ತಿಗೆಗೆ ಮಗ ಅಂದರೆ ಪ್ರಾಣನೇ, ಅವನದು ಹುಟ್ಟಿದ ದಿನ ಇಕ್ಕಿರಬೇಕು ನೋಡು, ಗೆಪ್ತಿ ಮಾಡ್ಕೊ ಅಂದಾಗ, ಅವ್ವ ಅವ್ನು ಹುಟ್ಟಿದ ದಿನ ನನಗೇನು ನೆನಪಿರ್ತದವ ಅಂದ, ಹೊಸಿ ಗೆಪ್ತಿ ಮಾಡ್ಕಳೆ ಅಂದಾಗ, ಕರೆಕ್ಟು 25/1 ಕರೆಕ್ಟು ಅಂತ ಅಂದ್ಬಿಟ್ಟು ಇನ್ನು ವಿನಂತಿ ಅಂತಾಳೆ. ಸರಿ ಅದು ನಿಕ್ಕು ಅಂತ ಅಂದ್ಬಿಟ್ಟು ಸಾವಿತ್ರಿ ಹೇಳ್ತಾರೆ. ಆವಾಗ 25/1 ಅಂತ ಇಕ್ಕರೂ ಓಪನ್ ಆಗಲ್ಲ ಫೋನ್ ಪ್ಯಾಟ್ರನ್ನು. ಆವಾಗ ಅವ್ವ ಎದಿಕ್ಕರು ಓಪನ್ ಆಯ್ತಿಲ್ಲ ಕಣವ ಅಂದಾಗ, ಹೌದೇ, ಇನ್ನೊಂದೇನು ಗೊತ್ತಾ ವಿನಂತಿ, ನಮ್ಮ ಅತ್ತಿಗೆಗೆ ಮಗ ಅಂದರೆ ಪ್ರಾಣನೇ ಇರ್ಬೋದು, ಆದರೆ ಮಗನಿಗಿನ ಹೆಚ್ಚಾಗಿ ಮಗಳ ಜೀವನ ಹಿಂಗೆ ಆಗೋಯ್ತಲ್ಲ ಪಾಪ, ನನ್ನ ಮಗಳು ನನ್ನ ಕಣ್ಮುಂದೆ ಕಷ್ಟಪಡ್ತಾವಳಲ್ಲ ಅಂತ ಚಿತ್ರನ ಕಂಡ್ರೆ ಭಾರಿ ಪಿರುತ್ತೆ ನಮ್ಮ ಅತ್ತಿಗೆಗೆ. ಒಂದು ಕೆಲಸ ಮಾಡು, ಆ ಚಿತ್ರಂದು ಹುಟ್ಟಿದ್ದಿನ ಇಕ್ಕು ನೋಡು ಬರ್ತದೇನೋ ಅಂತ ಅಂದ್ಬಿಟ್ಟು ಸಾವಿತ್ರಿ ಅಂತಾರೆ. ಅವಾಗ ವಿನಂತಿ, ಹ್ಞೂ ಕಣವ ಆಯಿತು, ಚಿತ್ರಕ ಹುಟ್ಟಿದ್ದು 15/6 ಅಂದಾಗ, ಸರಿ ಅದು ನಿಕ್ಕು ಅಂತ ಅಂದ್ಬಿಟ್ಟು ಸಾವಿತ್ರಿ ಹೇಳ್ತಾರೆ. ಸರಿ ವಿನಂತಿ ಅದನ್ನು ಇಕ್ತಾಳೆ, ಬರಲ್ಲ. ಅವ್ವ ಅದು ನಿಕ್ಕರೂ ಬರ್ತಾ ಇಲ್ಲ ಕಣವ, ಏನವ ಮಾಡೋದು ಇವಾಗ ಅಂದಾಗ, ಮತ್ತು ಏನೇ ಮಾಡೋದು, ಬಿರ್ನ ಏನಾರು ಒಂದು ಮಾಡೇ ವಿನಂತಿ ಬಂದ್ಬಿಡ್ತಾರೆ ಕಣೆ ಅವರು ಅಂತ ಅಂದ್ಬಿಟ್ಟು ಸಾವಿತ್ರಿ ಹೇಳ್ತಾರೆ. ಅವಾಗ ಅವ್ವ ಒಂದು ಕೆಲಸ ಮಾಡೋಣ, ನೀನು ಫೋನ್ ಕೊಡು, ಚಿಕ್ಕತೆ ಸಿಮ್ ತೆಗೆದ್ಬಿಟ್ಟು ನಿನ್ನ ಫೋನ್ಗೆ ಹಾಕ್ತೀನಿ ಅಂತ ವಿನಂತಿ ಹೇಳ್ತಾರೆ. ಅವಾಗ ಸಾವಿತ್ರಿ, ಫೋನಿಗೆ ಸಿಮ್ ಹಾಕ್ಬಿಟ್ರೆ ನಂಬರೆಲ್ಲ ಸಿಕ್ಕತ್ತು ಅಂತ ಸಾವಿತ್ರಿ ಹೇಳ್ತಾರೆ. ಅಯ್ಯೋ ಅವ್ವ, ಚಿಕ್ಕತ್ತೆ ಅತ್ತೆ ಈಶ್ವರಿ ಅತ್ತೆ ಫೋನಿಗೆಲ್ಲ ನಂಬರ್ ಸೇವ್ ಮಾಡಲ್ಲ, ಸಿಮ್ಗೆ ನಂಬರ್ ಸೇವ್ ಮಾಡೋದು, ಅವತ್ತು ನಾನು ನೋಡಿದೆ ಕಣವ ಅಂದಾಗ, ಹೌದೇ, ಸರಿ ಆಯಿತು ಇರು ಕೊಡವ ಇಲ್ಲಿ ಅಂತ ಅಂದ್ಬಿಟ್ಟು ವಿನಂತಿ ಈಶ್ವರಿ ಅವ್ರ ಫೋನ್ನ ಸಿಮ್ ತೆಗೆದ್ಬಿಟ್ಟು, ಅವ್ವ ನೀನು ಫೋನ್ ಕೊಡುವ ಬೇಗ ಅಂತಂದ್ಬಿಟ್ಟು ಸಾವಿತ್ರಿ ಅವ್ರ ಫೋನ್ ಇಸ್ಕೊಂಡು ಈಶ್ವರಿ ಅವ್ರ ಫೋನ್ ಸಿಮ್ನ ಸಾವಿತ್ರಿ ಫೋನ್ಗೆ ಹಾಕ್ತಾರೆ. ಸಾವಿತ್ರಿ ಫೋನಿಗೆ ಸಿಮ್ಗೆ ಆಗಿದ ತಕ್ಷಣ ಸಾವಿತ್ರಿ ಇದು ಫೋನಲ್ಲಿ ಸಿಗ್ತದೆ. ಅವ್ವ ನೋಡಿಲಿ ಸಿಕ್ತು, ಇವಾಗ ನಾವು ಒಂದು ಕೆಲಸ ಮಾಡೋಣ, ಈ ನಂಬರಿಂದ ಆ ಹುಡುಗಿಗೆ ಮೆಸೇಜ್ ಮಾಡಿಬಿಡೋಣ, ನವ್ಯಂಗೆ ಮೆಸೇಜ್ ಮಾಡಿದ್ರೆ ಅವಳು ಹೆಂಗಾರ ಮಾಡಿ ಇಲ್ಲಿ ಬತ್ತಾಳೆ ಅಂದಾಗ, ಹ್ಞೂ ಸರಿ ಕಣೆ, ಬಿರ್ನ ಮಾಡಿ ಅದಕ್ಕೆ ಬಂದ್ಬಿಟ್ರೆ ಕಷ್ಟ, ಬಿರ್ನ ಮಾಡಿ ಅಂತ ಅಂದ್ಬಿಟ್ಟು ಸಾವಿತ್ರಿ ವಿನಂತಿ ಮಾತಾಡ್ತಿರ್ತಾರೆ. ಆಮೇಲೆ ಇಲ್ಲಿ ಕಡೆ ಏನಾಗುತ್ತೆ,
ಈಶ್ವರಿ ಚಿತ್ರ ಬಿರ್ಬಿರ್ನ ನಮ್ಮ ಕೆಲಸಗಳೆಲ್ಲ ಮುಗಿಸ್ಬಿಡೋಣ, ಪಾರ್ಲರ್ಗೆ ಬೇರೆ ಹೋಗ್ಬೇಕು, ನಾನು ಫೋನ್ ಮೇಲೆ ಚಾರ್ಜ್ ಹಾಕಿದ್ದೀನಲ್ಲ ಎತ್ಕೊ ಬಂದ್ಬಿಡು ಹೋಗವ ಅಂತ ಅಂದ್ಬಿಟ್ಟು ಈಶ್ವರಿ ಚಿತ್ರಂಗೆ ಹೇಳ್ತಾರೆ. ಚಿತ್ರ ಹ್ಞೂ ಕಣವ ಆಯಿತು ಹೋಗಿ ಎತ್ಕೊ ಬರ್ತೀನಿ ಅಂತ ಚಿತ್ರನೂ ಮೇಲೆ ಬರ್ತಾರೆ ಈಶ್ವರಿಯವ್ರ ರೂಮ್ಗೆ. ಆಮೇಲೆ ಇಲ್ಲಿ ಸಾವಿತ್ರಿ ಮತ್ತು ವಿನಂತಿ ಈಶ್ವರಿಯವ್ರ ಫೋನಲ್ಲಿರೋ ಸಿಮ್ ತೆಗೆದ್ಬಿಟ್ಟು ಸಾವಿತ್ರಿ ಅವ್ರ ಫೋನ್ಗೆ ಹಾಕ್ಬಿಟ್ಟು ನವ್ವಿಂಗ್ ಮೆಸೇಜ್ ಮಾಡಬೇಕು ಅಂತ ಅಂದ್ಬಿಟ್ಟು ಇವರೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಸಾವಿತ್ರಿ ಮತ್ತು ವಿನಂತಿ ರೂಮಲ್ಲಿರ್ತಾರೆ. ಚಿತ್ರ ಕೂಡ ಫೋನ್ ಎತ್ಕೊಳ್ಳೋಕೆ ರೂಮ್ ಹತ್ರಕ್ಕೆ ಬರ್ತಾ ಇರ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಮುಗೀತೆ ಸ್ನೇಹಿತರೆ. ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡ್ತಿರೋ ಸಪೋರ್ಟ್ ಮಾಡಿದಿರೋ ಸಬ್ಸ್ಕ್ರೈಬ್ ಆಗಿರೋದು ತುಂಬ ತುಂಬ ಧನ್ಯವಾದಗಳು. ದಯವಿಟ್ಟು ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಪ್ರತಿ ವಿಡಿಯೋದಲ್ಲೂ ಕೇಳ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ನಿಮ್ಮ ಸಮಯ ಕೊಟ್ಟು ವಿಡಿಯೋ ನೋಡ್ತೀರಾ, ಲೈಕ್ ಮಾಡ್ತೀರಾ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಅಂತ ಕೇಳ್ಕೊತೀನಿ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.